ವಿಕ್ಕಿ ಲಿಕ್ಕಿ ವಿಕ್ಕಿ ಏನಪ್ಪ? ಅಣ್ಣ ಇನ್ನು ಕರಿಯಪ್ಪ, ವಿಕ್ಕಿನೂ ಕರಿ, ಇಬ್ರೊಳಗೂ ಊಟ ಮಾಡಿಸ್ತೀನಿ. ಇಲ್ಲಿಗೆ ಬರ್ರಿ, ಒಲೆ ಮುಂದಕ್ಕೆ ಬೆಚ್ಚಗೈತೆ, ಬರ್ರಿ ಇಲ್ಲಿಗೇನೆ. ಅಪ್ಪಾಜಿ ಅಪ್ಪಾಜಿ ಏನು ಸಾಂಬಾರು ಮಾಡಿದ್ಯಾ ಅಪ್ಪಾಜಿ? ಬೇಳೆ ಸಾರು ಮಾಡಿದ್ದೀನಿ, ಬಾ ಊಟ ಮಾಡಬಾರಪ್ಪ. ಬರ್ರಿ ಊಟ ಮಾಡಿಸ್ತೀನಿ ಬರ್ರಿ. ಹೋಗಪ್ಪ, ಬೇಳೆ ಸಾರಿಗೆ ಯಾರು ಉಣ್ತಾರೆ? ಬೇಳೆ ಸಾರು ಉಣ್ಬೇಕಾಗಲ್ಲ ಕಣಪ್ಪ, ದಿನ ಬೇಳೆ ಸಾರು ಉಣ್ಬೇಕಾಗಲ್ಲ. ಅಮ್ಮಯ್ಯ ಮಾಡ್ತಿತ್ತಲ್ಲ ಬಸ್ಸಾರು ಅಂಥದ್ದೆಲ್ಲ ಮಾಡಪ್ಪ. ಹೊಸದೇನ ಬೇರೆ ಬೇರೆದು ಸಾರ ಅಂಥದ್ದೆಲ್ಲನ ನನಗೆ ಮಾಡಕ್ಕೆ ಬರಲ್ಲ ಕಣಪ್ಪ. ಬಾ, ಆಮೇಲೆ ಹೋಗಿ ಸಣ್ಣಜ್ಜಿ ತೆಗೆ ಏನು ಸಾರು ಮಾಡೈತೆ ಬಿಡಿಸ್ಕೊಂಬತ್ತೀನಿ. ಆಮೇಲೆ ಒಂದಿಟ್ಟು ಉಣ್ಣಿರಂತೆ, ಇದ್ರಾಗ ಒಂದಿಟ್ಟು ಉಣ್ಣು ಬರಪ್ಪ. ನುಗ್ಗೆಕಾಯಿ ಸಾರು, ಬೇಳೆನೂ ನುಗ್ಗೆಕಾಯಿ ಹಾಕಿದ್ನಿ, ಬಾ. ಹೋಗಪ್ಪ, ದಿನ ಇಂಥದ್ದು ಉಣ್ಬೇಕಾಗಲ್ಲ ನನಗೆ. ನಾನು ಉಂಬಲ್ಲ ಕಣಪ್ಪ. ದಿನ ಇಂಥದ್ದು ಉಣ್ಬೇಕಂದ್ರೆ ನನಗೆ ಇಷ್ಟ ಆಗಲ್ಲ. ನನಗೆ ಬೇರೆ ಸಾರು ಮಾಡಿಕೊಡು. ಹಂಗೆ ಅನ್ಬಾರ್ದಪ್ಪ, ಬರ್ರಪ್ಪ ಊಟ ಮಾಡ್ರಿ ಬರ್ರಿ. ಬೇಡ ಕಣ, ನಾನು ಉಂಬಲ್ಲ, ನಾನು ಹೋಗ್ತೀನಿ. ಅಪ್ಪ ನಾನು ಉಂಬಲ್ಲ ಕಣಪ್ಪ, ನಾನು ಹೋಗ್ತೀನಿ. ನಾನು ಆ ಸಾರ ಉಂಬಲ್ಲ. ಹಂಗೆ ಮಾಡಬಾರ್ದು ವಿಕ್ಕಿ ಲಿಕ್ಕಿ, ಈಗ ವಧೆ ಕೊಡ್ತೀನಿ. ಹಂಗೆ ಮಾಡಬಾರ್ದು ಪಾಪ. ನನಗೆ ಏನು ಸಾಂಬಾರು ಮಾಡೋಕ್ಕೂ ಬರಲ್ಲ. ಹಿಂಗೆ ಬೇಳೆಕಾಳು ಹಾಕಿ ಒಂದಿಷ್ಟು ಟಮಾಟೆ ಹಣ್ಣು, ಈರುಳ್ಳಿ ಒಂದಿಟ್ಟು ಹಚ್ಚಾಕಿ ಒಂದಿಟ್ಟು ಖಾರದ ಪುಡಿ ಸಾಂಬಾರು ಪುಡಿ ಹಾಕಿ ಹೆಂಗೋ ಮಾಡ್ತೀನಿ. ಸಾಂಬಾರು ನನಗೆ ಮಾಡೋಕ್ಕೆ ಬರಲ್ಲ. ನಮ್ಮ ಮಕ್ಕಳು ದಿನ ಇದನ್ನೇ ಸಾಂಬಾರು ತಿಂದು 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 ಬೇಡ ಕಣಪ್ಪ ನನಗೆ ಅಮ್ಮಯ್ಯ ಮಾಡ್ತಿತ್ತಲ್ಲ ಹಂಗೆ ಮಾಡುವ ಅಂತಾರಿಬ್ರು. ನನಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಅವಪ್ಪಯ್ಯನೂ ಉಂಡಿಲ್ಲ. ದಿನ ಗೊಜ್ಜು, ಇಲ್ಲಾಂದ್ರೆ ಇಂಥ ಬರೀ ಸಾಂಬಾರು ಮಾಡಿದ್ರೆ ನನಗೆ ಖಾರ ರುಬ್ಬಕ್ಕೂ ಬರಲ್ಲ. ಅದು ಹೆಂಗೆ ಏನೇನು ಹಾಕಿ ರುಬ್ಬಬೇಕೋ ಏನೋ ನನಗೆ ಅದು ಬರಲ್ಲ. ಏನೋ ಮಾಡ್ತೀನಿ, ಅದಕ್ಕೆ ಚೆನ್ನಾಗಿರಲ್ವಲ್ಲ. ಹುಡುಗ್ರು ಊಟ ಮಾಡಲ್ಲ, ನಮ್ಮಪ್ಪಯ್ಯನೂ ಊಟ ಮಾಡಲ್ಲ. ಅವಪ್ಪಯ್ಯನೂ ಉಮ್ದಂಗೆ ಎಲ್ಗೋಯ್ತೋ ಏನೋ. ನಾನು ಯಾವತ್ತು ಅಡುಗೆ ಮಾಡ್ದಾನಲ್ಲ. ನನ್ನ ಹೆಂಡ್ತಿ ಇಲ್ಲದಕ್ಕೆ ನನಗೆ ಇವತ್ತಿಂಥ ಪರಿಸ್ಥಿತಿ ಬಂದೈತಿ. ಏನು ಮಾಡಲಿ, ಆ ಹುಡುಗರು ಪಾಪ ಉಮ್ದಂಗೆ ಆಗ್ತವೆ. ಅವಕ್ಕೂ ಪಾಪ ಬೇಜಾರ ರುಚಿಯಾಗಿ ಕೇಳ್ತವೆ. ಯಾಕಂದರೆ ನಮ್ಮ ವಿನೋದ ಚೆನ್ನಾಗಿ ಮಾಡಾಳು. ಅಡುಗೆ ತಿಂಡಿ ಎಲ್ಲ ಮಾಡಾಳು. ನಾನು ಬರೀ ಬೇಳೆ ಸಾರು ಮಾಡಿ ಅನ್ನ ಸಾರು ಮಾಡಿ ಇಕ್ಕಿದ್ರೆ ಆ ಹುಡುಗರು ಎಲ್ಲಿ ತಿಂತವೆ? ಬರೀ ಉಪ್ಪಿಟ್ಟು ಚಿತ್ರಾನ್ನ ಮಾಡ್ತೀಯ ಕಣಪ್ಪ ಅಂತವೆ. ಪೊಡ್ ಮಾಡಪ್ಪ, ಇಡ್ಲಿ ಮಾಡಪ್ಪ ಅಂತವೆ. ಅದೆಲ್ಲ ನನಗೆ ಮಾಡೋಕ್ಕೆ ಬರಲ್ಲ. ಏನಪ್ಪ ಮಾಡೋದು? ನಮ್ಮ ಹುಡುಗರ್ಗೆ ಊಟ ಮಾಡ್ಸೋದೇ ಒಂದು ನನಗೆ ದೊಡ್ಡ ತಲೆನೋವು ಆಯ್ತಲ್ಲಪ್ಪ. ವಿಕ್ಕಿ ಲಿಕ್ಕಿ ವಿಕ್ಕಿ. ಅಣ್ಣ ಅಣ್ಣ, ಚಿಂಟು ಪಟ್ಲು ಇಕ್ಕ. ತಡಿ, ಈ ಪಿಕ್ಚರ್ ಚೆನ್ನಾಗೈತೆ, ಈ ಪಿಕ್ಚರ್ ನೋಡೋಣ ತಡಿ. ವಿಕ್ಕಿ ಲಿಕ್ಕಿ ಬರ್ರಪ್ಪ, ಊಟ ಮಾಡಿಸ್ತೀನಿ. ಬಂದು ಟಿ ವಿ ನೋಡ್ತಾ ಕೂತ್ಕೊಂಡಿದ್ರಲ್ಲಪ್ಪ, ಬರ್ರಪ್ಪ ಊಟ ಮಾಡ್ರಿ. ನನಗೆ ಮಾತ್ರ ಬೇಡಪ್ಪ, ನನಗೆ ಮಾತ್ರ ಆ ಸಾಂಬಾರು ಬೇಡ. ನನಗದ್ರ ಉಂಬಕ್ಕಾಗಲ್ಲ, ನನಗೆ ಬೇರೆ ಸಾರು ಬೇಕು. ಹಂಗೆ ಮಾಡಬಾರ್ದಪ್ಪ. ಇವತ್ತೊಂದು ದಿವಸ ಊಟ ಮಾಡಿರಿ, ನಾಳೆಗೆ ಬೇರೆ ಸಾರು ಮಾಡ್ತೀನಿ. ಏನು ಮಾಡೋಕ್ಕಾಗುತ್ತೆ? ನನಗೆ ಬರಲ್ಲ ಕಣಪ್ಪ. ನಿಮ್ಮ ಅಮ್ಮ ಇದ್ದಿದ್ರೆ ಮಾಡಳು, ಅದಕ್ಕೋಸ್ಕರ. ಹೋಗಪ್ಪ, ನನಗೆ ಬೇಡ, ನಾನು ಊಟ ಮಾಡಲ್ಲ. ಉಣ್ಣಪ್ಪ ಜಾಣ, ನೀನಾನ ಉಣ್ಣಪ್ಪ, ನೀನಾನು ಉಣ್ಣು. ಅವನು ಬಿಸ್ಕೆಟ್ ತಿಂದಿದ್ದ, ನಿಮ್ಮ ಅಣ್ಣಯ್ಯ ನೀನೇನು ತಿಂದಿಲ್ಲ, ನೀನಾನು ಊಟ ಮಾಡಪ್ಪ. ಹಂಗೆ ಮಲ್ಕೋಬಾರ್ದು ಪಾಪ. ಹಂಗೆ ಮನ್ಕೊಂಡ್ರೆ ಹೊಟ್ಟೆ ನೋಯ್ತೈತೆ ನೋಡು. ಹೊಟ್ಟೆ ತುಂಬ ಊಟ ಮಾಡಿ ಮನ್ಕೋಬೇಕಣಪ್ಪ. ಊಟ ಮಾಡು. ಬೇಡ ಕಣಪ್ಪ, ಹೋಗಪ್ಪ. ಆ ಸಾರು ದಿನ ಉಂಡು 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 ನನಗೆ ಸಾಕಾಗೈತೆ. ಆ ಸಾರು ಉಂಬಕ್ಕೆ ಆಗಲ್ಲ ನನಗಂತೂ. ದಿನ ಬೆಳೆಕಾಳು ಸಾರು ಉಣ್ಬೇಕಂದ್ರೆ ಆಗಲ್ಲ ಕಣಪ್ಪ ನನಗಂತೂ. ಅದನ್ನ ಉಂಬಕ್ಕಾಗೋದೇ ಇಲ್ಲ. ನನಗೆ ವಾಂತಿ ಬಂದಂಗೆ ಆಗುತ್ತೆ. ಹೊಡೆದು ಬಿಡ್ತೀನಿ ನಿಮ್ಮಿಬ್ರನ್ನು. ಊಟ ಮಾಡೋಕೆ ಇಬ್ಬರು ಸತಾಯಿಸ್ತೀರಾ. ಬೆಳಗ್ಗೆ ನೋಡಿದ್ರೆ ನಾನು ಆ ತಿಂಡಿ ತಿಂಬಲ್ಲ, ಈ ತಿಂಡಿ ತಿಂಬಲ್ಲ ಅಂತೀರ. ನನಗೆ ಮಾಡೋಕ್ಕೆ ಬರಲ್ಲ ಕಂಡ್ರು. ನಾನು ಮಾಡಿಕ್ಕಿರ ತಿಂದ್ರು ಅಂದರೆ ಏನಿಬ್ರು ನನಗೆ ಸತಾಯಿಸ್ತೀರಾ. ಸರಿಯಾಗಿ ಬಿಟ್ಬಿಡ್ತೀನಿ. ಅಪ್ಪ, ಅದು ಊಟ ಮಾಡೋಕ್ಕಾಗಲ್ಲ ಅಪ್ಪ, ಅದಕ್ಕೆ ಊಟ ಮಾಡಲ್ಲಪ್ಪ. ಸಾಂಬಾರು ಬೇಡ ಅಪ್ಪ. ಹೊಡೆದು ಬಿಡ್ತೀನಿ ಇವಾಗ. ನೋಡು, ತಿನ್ರಿ ಇಬ್ರು. ನೀವೇಟ್ಗೆ ನೀವೇ ಊಟ ಮಾಡ್ಬೇಕು ಅಷ್ಟೇ. ನಾನು ಊಟ ಮಾಡ್ಸಲ್ಲ, ಏನು ಮಾಡ್ಸಲ್ಲ ನೋಡಿ ಹೇಳಿರ್ತೀನಿ. ಅಮ್ಮ ಇದ್ದಿದ್ರೆ ಊಟ ಮಾಡಿಸೋದು. ಅಮ್ಮ ಇಲ್ಲ. ಧರಣಿ, ಯಾಕಪ್ಪ ಆ ಹುಡುಗರು ನಂಗೂ ಬೈತಾ ಇದೆಯಾ? ಯಾಕಪ್ಪ? ನೋಡ್ ಸಣ್ಣಜ್ಜಿ, ದಿನ ಬೇಳೆ ಸಾಂಬಾರು ಮಾಡ್ತೀಯ, ನಾನು ತಿಂಬಲ್ಲ ಅಂತಾರೆ. ಎದ್ದಕ್ಕೆ ನಾನು ನೋಡಿದ್ರೆ ಬರೀ ಚಿತ್ರಾನ್ನ ಉಪ್ಪಿಟ್ಟು ಮಾಡ್ತೀಯಾ, ನಮಗೆ ಅದು ಬೇಕು ಇದು ಬೇಕು, ಪಲಾವ್ ಬೇಕು, ಪಡ್ಡು ಬೇಕು ಅಂತ ಹೇಳಿ ಬೇರೆ ಬೇರೆ ನನಗೆ ಮಾಡೋಕ್ಕೆ ಬರ್ದಿಲ್ಲದೆಲ್ಲ ಕೇಳ್ತಾರೆ. ನಮ್ಮಮ್ಮ ಅದು ಮಾಡ್ತಿತ್ತು ಇದು ಮಾಡ್ತಿತ್ತು, ನೀನು ಬರೀ ಇದನ್ನೇ ಮಾಡ್ತೀಯಾ, ನಾನು ಬೇಳೆ ಸಾರ, ನಮ್ಗೇನೇನೋ ಬೇರೆ ಬೇರೆ ಸಾಂಬಾರು ಮಾಡಿಕೊಡು ಅಂತ ಹೇಳಿ ಊಟನೇ ಮಾಡಲ್ಲ ಅಜ್ಜಿ. ದಿನಾ ಸತಾಯಿಸ್ತಾರೆ. ಇವ್ರಿಗೆ ಊಟ ಮಾಡಿಸೋದು ನನಗೊಂದು ತಲೆನೋವಾಗ್ಬಿಟ್ಟೈತೆ. ಅಯ್ಯೋ ದೇವ್ರೆ, ನಮ್ಮ ಮನೆಯಾಗೆ ಬಜ್ಜಿ ಮಾಡಿದೀವಿ ಕಣಪ್ಪ. ಬಜ್ಜಿ ಉಂಟೇನೋ? ಬಜ್ಜಿ ಅಂದರೆ ಇಷ್ಟ ಅಲ್ವೇನೋ ನಿನಗೆ? ಅಜ್ಜಿ, ನನಗೆ ಬಜ್ಜಿ ಅಂದರೆ ಇಷ್ಟ. ನಮ್ಮ ಅಮ್ಮ ಬಜ್ಜಿ ಮಾಡೋದ ಸೂಪರ್ ಆಗಿರೋದು. ಅದನ್ನು ಊಟ ಮಾಡಂಗೆ ಆಗೈತೆ ಅಜ್ಜಿ ನನಗೆ ಬಜ್ಜಿನ. ಇಷ್ಟವಾಗಿರೋದು ಮಾತ್ರ ಊಟ ಮಾಡ್ತಾರೆ. ಸುಮ್ಮನೆ ಊಟ ಮಾಡೋಣ ಅನ್ನಲ್ಲ. ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ ಅಜ್ಜಿ.
ಅಯ್ಯೋ ಬೇಡಪ್ಪ ಧರಣಿ, ಪಾಪ ನಿನ್ಗಾದ್ರಿ ಎಲ್ಗೆ ಹೋಗ್ತಾವ ಹುಡುಗರು? ಆ ಹುಡುಗರ್ನ ಹೆಂಗ್ ಬೇಕೋ ಹಂಗೆ ಬೈದ್ರೆ ಆ ಹುಡುಗರು ಎಲ್ಗೆ ಹೋಗ್ತಾವಪ್ಪ? ಇವಾಗ ನೀವು ನೀನು ಬೈದ್ರೆ ಹೋಗಿ ಅವ್ರ ಅಮ್ಮ ಇಂತಕ್ಕಾದ್ರೂ ಹೋಗ್ಬಿಡವು. ಅವ್ರ ಅಮ್ಮ ಇಲ್ಲ, ಆ ಹುಡುಗರು ಬೈದ್ರೆ ಎಲ್ಗೆ ಹೋಗ್ತಾವೆ? ಬೇಡ ಕಣಪ್ಪ, ಬೈಬೇಡ ಮಕ್ಕಳನ್ನ, ಬೈಬೇಡ ಕಣಪ್ಪ. ಏನು ಮಾಡೋಣ ಅಜ್ಜಿ, ದಿನ ತಲೆ ಕೆಡಿಸಿದ್ರೆ ಊಟ ಮಾಡೋಕ್ಕೂ ತಿಂಡಿ ತಿನ್ಬೇಕು, ಏನು ಕನಾಗಲಿ ಆಟ ಆಟ ಆಟ. ನನ್ನ ಕೈ ಸುಧಾರ್ಸೋಕ್ಕಾಗಲ್ಲಪ್ಪ ಇವ್ರನ್ನ. ನಮ್ಮ ಮನೆ ಬಿಡಿಸ್ಕೊಂಬಂದ್ರೆ ಆತಪ್ಪ, ಆ ಹುಡುಗರು ಪೂರ್ತಿನ ನೀನು ಬರೋಕ್ಕೆ ಇದನ್ನ ಮಾಡ್ಕೊಂತೀಯ. ಅಜ್ಜಿ ಸುಮ್ಮನಿರಜ್ಜಿ. ಏನು ಒಂದಿನ ಅಲ್ಲ, 2 ದಿವಸ ಅಲ್ಲ, ದಿವಸ ಯಾರು ಕೊಡ್ತಾರೆ ಹೇಳು? ಯಾರು ಕೊಡೋದಿಲ್ಲ, ಸುಮ್ಮನಿರು. ಅದೇ ಕಲಿತಾರಜ್ಜಿ. ಸುಮ್ಮನೆ ಏನು ಮಾಡಿರ್ತೀವೋ ಅದನ್ನ ಊಟ ಮಾಡಬೇಕು. ಅದು ಬಿಟ್ಬಿಟ್ಟು ನಾನು ಆ ಸಾಂಬಾರು ಊಟ ಮಾಡಲ್ಲ, ಈ ಸಾಂಬಾರು ಊಟ ಮಾಡಲ್ಲ ಅಂತಂದರೆ ಅವಳು ನಮ್ಮ ವಿನೋದ ಇವ್ರಿಗೆಲ್ಲ ಏನು ಬೇಕೋ ಅದನ್ನು ಮಾಡಿಟ್ಟು ಚೆನ್ನಾಗೆ ಬೈ ರುಚಿಯಾಗಿ ಮಾಡಿಕೊಟ್ಬಿಟ್ಟವಳೆ. ಈಗ ಊಟ ಮಾಡಲ್ಲ. ನೋಡು, ಅವಳು ನನ್ನ ಬಿಟ್ಟು ಹೊಲ್ಟೋಗ್ಬಿಟ್ಲು. ಇವಾಗ ಮಕ್ಕಳು ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ. ನಾನು ಏನು ಮಾಡ್ಲಜ್ಜಿ? ಅವಳು ಹೆಂಗೆ ಬೇಕು ಹಂಗೆ ಮಕ್ಳನ್ನ ಬೆಳೆಸಿ ಹೋಗ್ಬಿಟ್ಲು. ಏನು ಕೇಳ್ತಾರೋ ಅದನ್ನ ಮಾಡಿಕೊಡೋಳು, ಏನು ತಿಂಡಿ ಕೇಳ್ತಾರೋ ಅದನ್ನು ಮಾಡಿಕೊಡೋಳು. ಇವಾಗ ನೋಡು, ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ, ನನಗೆ ಮಾಡೋಕ್ಕೆ ಬರಲ್ಲ, ಏನಿಲ್ಲ. ಇವಾಗ ಬಿಟ್ಟು ಹೋಗ್ಬಿಟ್ಲು ಅವಳೇನೋ. ಯಾಕಪ್ಪ ಧರಣಿ ಸುಮ್ಕಿರೋ? ಯಾಕೆ ಮಕ್ಳ ಮೇಲೆ ಸಿಟ್ಟಾಗ್ಬೇಡ ಕಣಪ್ಪ. ಆ ಮಕ್ಳ ಮೇಲೆ ನಾವು ಸಿಟ್ಟಾದ್ರೆ ಅವ್ರು ಯಾರ ಹತ್ರ ಹೋಗ್ತಾರೋ? ಅಲ್ಲ, ನಿನ್ನ ಮಕ್ಳನ್ನ ಬೈಬೇಡ ಕಣಪ್ಪ. ನೀನು ಯಾಕೆ ಬೈತೀಯಾ? ಅದೇ ವಿಠಲಣ್ಣಯ್ಯ, ಆ ಹುಡುಗರು ಉಂಬಕ್ಕೆ, ಯಾಕಂದ್ರೆ ಅವ್ರ ಅಮ್ಮ ಒಳ್ಳೊಳ್ಳೆ ತಿಂಡಿ ಮಾಡ್ಕೊಳ್ಳೋಳು, ಅವ್ರೇನು ಕೇಳಿರು ಮಾಡ್ಕೊಡೋಳು, ಉಣ್ಸಾಳು, ಚೆನ್ನಾಗಿ ನೋಡ್ಕೊಂಬಳಲ್ಲ. ಅದಕ್ಕೇನೆ ಇವಾಗ ಹುಡುಗರು ದಿನ ನೀನು ಇಂಥ ಸಾರು ಮಾಡ್ತೀಯ, ಉಂಬಕ್ಕಾಗಲ್ಲ ಅಂತೇಳಿ. ಅಲ್ಲ ಕಣಪ್ಪ, ನಾವೇ ಹೆಂಗಸ್ರು ಮಾಡಿದ್ರೇನೆ ಒಂದಲ್ಲ ಒಂದಿನ ಒಂದಿಟ್ಟು ಉಪ್ಪು ಕಮ್ಮಿ ಆಗುತ್ತೆ, ಖಾರ ಕಮ್ಮಿ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ ಅಂತಂದ್ರೆ ಗಂಡಸರು ಮಾಡಿರೋದು ಅಡುಗೆ ಹೆಂಗಪ್ಪ ಉಂಬೋದು? ಏನೇ ಅಂದ್ರೂ ಅಷ್ಟು ಕಷ್ಟ ಕಣಪ್ಪ. ಅದಕ್ಕೇನೆ ಉಂಬಕ್ಕಾಗಲ್ಲ. ಅಜ್ಜಿ, ಈ ಹುಡುಗರು ಅಂತಲ್ಲ, ಇವಪ್ಪಯ್ಯನೂ ಉಂಬಲ್ಲ. ಉಂದಂಗೆ ಎಲ್ಗೋಗೈತೆ ಕೇಳು? ಇವಪ್ಪಯ್ಯ ಉಂಬದೇ ಇಲ್ಲ, ಹಂಗೆ ಮನಿಕೆ ಮುದ್ದೆ. ಇವಪ್ಪಯ್ಯನೂ ಹಂಗೇನೇನೆ. ನಾನು ಮಾಡಿರೋದ ಚೆನ್ನಾಗಿರಲ್ಲ ಅಂತ ಊಟನೇ ಮಾಡಲ್ಲ. ವಿಠಲಣ್ಣಯ್ಯ, ಅದನ್ನೇ ಯೋಚನೆ ಮಾಡಬೇಡ ನೀನು. ಎಂಥದನ್ನಾಗಲಿ ಊರು ಮಟ್ಟಿಗೆ ನುಣಬೇಕು. ಸುಮ್ಮನೆ ಒಂದು ಮೊಸರಿನ ಪಟ್ನ ತಾಂಬ, ಒಂದು ಮೊಸರಿನ ಪಟ್ನ ತಗೊಂಬಂದು ಸುಮ್ಮನೆ ಉಂಬತ್ತು ಕಲ್ಕ ವಿಠಲಣ್ಣಯ್ಯ ನೀನು. ಅಲ್ಲ, ಆ ಹುಡುಗರು ನೋಡೋಣ, ನೀವಿಬ್ರು ಚೆನ್ನಾಗಿದ್ರೆ ಆ ಹುಡುಗರು ಚೆನ್ನಾಗಿರ್ತಾವೆ. 2 ಹುಡುಗರು ನೀವಿಬ್ರು ಹಿಂಗೆ ಮಾಡಿದ್ರೆ ಆ ಹುಡುಗರು ಏನು ಮಾಡ್ತಾವೆ ಹೇಳು? ಆಮೇಲೆ ನಿಮ್ಗೆ ಏನಾಗಿ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಿ ಉಮ್ದಂಗೆ ವಿಠಲಣ್ಣಯ್ಯ. ಇದಾದರೆ ಅವನೊಬ್ಬ ಅವ್ನು ಯಾತ್ಲಾಗಂತ ಪರದಾಡ್ತಾನೆ. ಇವಾಗ ಇವೆರಡು ಹುಡುಗರು ನೋಡಾರ ಯಾರು? ಆ ಹುಡುಗರು ಮಕ್ಕ ನೋಡಬೇಕು ನೀವಿಬ್ರು. ಏನಿಲ್ಲ ಕಣಮ್ಮ, ನಾನು ಹಿಂಗೆ ಯಾರ ಮಂತಕ ಹೋಗಿದ್ದೆ ಕಣ್ ಸಣ್ಣಮ್ಮ. ಸಾಯಂಕಾಲ ಹಿಂಗೆ ಊಟ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಊಟ ಮಾಡ್ಕೊಂಡ್ ಬಂದೆ. ಅತ್ಲಾಗ ಬಿಡತ್ಲಾಗೆ ಹೋಗ್ಲಿ, ಇನ್ನೇನು ಊಟ ಮಾಡೋಣ ಅಂತ ಹೇಳಿ. ಈಗ ಒಂದ್ಸತಿ ಊಟ ಮಾಡಿದೀವಿ ಅಂತಂದ್ರೆ ಹಸುವಾಗಲ್ಲ ಕಣಮ್ಮ ಮೊದಲಿನಂಗೆ. ಅದಕ್ಕೆ ಊಟ ಮಾಡಲಿಲ್ಲ. ಇವನು ಅದಕ್ಕೆ ನಮ್ಮ ಅಪ್ಪ ಊಟ ಮಾಡಲ್ಲ ಅಂತ ಹೇಳಿ ಬೇಜಾರಾಗ್ಬಿಟ್ಟವನಿ. ಸುಮ್ಮನಿರಪ್ಪ ಸಾಕು. ನೀನೇನೋ ಸುಮ್ಮನೆ ಹೇಳ್ತೀಯ, ಅಲ್ಲಿ ಊಟ ಮಾಡಿದ್ದೆ ಇಲ್ಲಿ ಊಟ ಮಾಡಿದ್ದೆ ಅಂತೇಳಿ. ಊಟ ಮಾಡ್ದಂಗೆ ಮನ್ಕಂತಿ ಎಂಬುದು ಗೊತ್ತು. ಯಾತನಾಗ್ಲಿ ಉಣ್ಬೇಕಜ್ಜಿ. ಏನಾನ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದನ್ನ ಯಾರು ನೋಡ್ತಾರೆ? ಅಲ್ಲಿ ಸಾಕು. ಇವಾಗ ನಾವು ಕಳ್ಕೊಂಡಿರೋದು ನಮ್ಮ ಅಮ್ಮ, ನನ್ನ ಹೆಂಡ್ತಿಂಗೆ ಕಳ್ಕೊಂಡೆ ನಾನು ಇಷ್ಟು ಪಜಿತಿ ಬೀಳ್ತಾ ಇದ್ದೀನಿ. ಇವತ್ತು ನನ್ನ ಮಕ್ಳಿಗೋಸ್ಕರ ನಾನು ಇದ್ದೀನಿ. ಇವರೆಲ್ಲ ಹೋದ್ಮೇಲೂ ನಾನು ಯಾಕೆ ಇರ್ತಿದ್ನೆ ಹೇಳು? ನನ್ನ ಮಕ್ಕ ನೋಡ್ಕೊಂಡು ಇದ್ದೀನಿ. ಸುಮ್ಕಿರಪ್ಪ, ಬಾರಪ್ಪ ಹೋಗೋಣ, ಬಾ ಹೋಗೋಣ, ಬಾರಪ್ಪ ಪಾಪ. ಅಯ್ಯೋ ಅಜ್ಜಿ, ಆಡ್ಕೆಂಬ್ತಾರೆ. ಸುಮ್ಮನೆ ನಮ್ಮ ದೊಡ್ಡಪ್ಪ ಅವರೆಲ್ಲನ ಆಡ್ಕೆಂಬ್ತಾರೆ ಸಣ್ಣಜ್ಜಿ. ಅಯ್ಯೋ, ಅವ್ರು ಯಾರೋ ಆಡ್ಕೊಂತಾರೆ ಅಂತ ಹೇಳಿ ಮಕ್ಕ ನೋಡ್ಬೇಕು. ಬಾರಪ್ಪ ಬಾ ಹೋಗೋಣ, ಬಾರೋ. ನಾನೆಲ್ಲ ಊಟ ಮಾಡಿಸ್ತೀನಿ, ಸುಮ್ಕಿರು. ನನ್ನ ಹೆಂಡ್ತಿ ವಿನೋದ ನನ್ನ ಮಕ್ಕಳಿಗೆ ಏನೇನು ಕೇಳ್ತಿದ್ರು ಎಲ್ಲ ತಿಂಡಿ ಮಾಡಿಕೊಡ್ತಾ ಇದ್ಲು. ಇವಾಗೇನೋ ಅವಳು ಬಿಟ್ಟು ಹೋಗ್ಬಿಟ್ಲು. ನನ್ನ ಮಕ್ಕಳು ಇವಾಗ ಅಪ್ಪ ನೀನು ಚೆನ್ನಾಗಿ ಮಾಡಲ್ಲ, ಅದನ್ನ ತಿಂಬಲ್ಲ, ಸಾಂಬಾರು ಬೇಡ, ಈ ತಿಂಡಿ ಬೇಡ ಅಂತ ಹೇಳಿ ಊಟ ಮಾಡಿಸೋದೇ ಒಂದು ತಲೆನೋವು. ಮಕ್ಕಳಿಗೆ ಬೇಕಾದರೆ ತಂದೆ ಇಲ್ಲ ಅಂದರೆ ಬೇಕಾದರೆ ಇರ್ತಾರೆ, ತಾಯಿ ಇಲ್ಲ ಅಂದರೆ ಮಕ್ಕಳು ಇರೋದಕ್ಕಾಗಲ್ಲ. ಸಾಕೋದಂತೂ ತುಂಬ ಕಷ್ಟ. ಇಂಥ ಚಿಕ್ಕವರಿದ್ದಾಗಂತೂ ತಾಯಿ ಏನಾದ್ರೂ ಬಿಟ್ಟು ಹೋಗ್ಬಿಟ್ರೆ ತುಂಬ ಕಷ್ಟ. ನಾನಂತೂ ತುಂಬ ಕಷ್ಟಪಡ್ತಾ ಇದ್ದೀನಿ ನನ್ನ ಮಕ್ಳನ್ನ ಸಾಕೋದಕ್ಕೆ. ಏನು ಮಾಡಲಿ, ಮಾಡೋರಿಲ್ಲ, ಏನಿಲ್ಲ. ಅದಕ್ಕೆ ಸುಮ್ಮನೆ ಅತ್ಲಾಗಿ ಸುಗುಣ ನಮ್ಮ ಮದುವೆ ಆಗೋಣ ಅಂತ ಇದ್ದೀನಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.